MGRಗಿಂತ ಮುಂಚೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂದರೆ ಸನ್ ಆಫ್ ಮುತ್ತಣ್ಣ ಅಷ್ಟು ಚೆನ್ನಾಗಿ ಫಸ್ಟು ನನ್ನ ಮೂವಿ ಅಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡಿಕೊಟ್ರಿ, ಪ್ರಮೋಟ್ ಮಾಡಿದ್ರಿ. ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಈಗ ಅದೇ ಪ್ರೊಡಕ್ಷನ್ ಹೌಸು ಮತ್ತು ಡೈನಮಿಕ್ ವೆಂಚರ್ಸು ಪ್ರಜ್ವಲ್ ಅವರ ಸಪೋರ್ಟಿಂದ ಈಗ ಎರಡನೇ ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೀವಿ. ಫಸ್ಟು ಪುರಾತನ ಫಿಲಮ್ಸು ಮತ್ತು SRK ಫಿಲಮ್ಸು ಕಾಂಬಿನೇಷನಲ್ಲಿ ಶುರು ಮಾಡಿದೋ. ಈ ಸಲ ಹರಿ ಸರ್ ಜೊತೆ ನಾವು ಯಾವತ್ತಿದ್ದು ಇರುತ್ತೆ, ಯಾಕೆಂದರೆ ಶ್ರೀ ಪುರಾತನ ಅಂತ ಇಟ್ಟಿದ್ದಾರೆ, ನನ್ನ ಬಿಡಬಾರ್ದು ಅಂತ. ನಂದೇ ಫಸ್ಟ್ ಇರೋದು ಶ್ರೀ ಅಂತ. ಅದಕ್ಕೆ ಶ್ರೀ ಪುರಾತನ ಫಿಲಮ್ಸು ಫಸ್ಟಿಗೆ ನಾನೇ ಪ್ರೊಡ್ಯೂಸರ್. ಆ್ಯಕ್ಚುಲಿ ಶ್ರೀ ಪುರಾತನ ಫಿಲಮ್ಸ್ ಸೆಕೆಂಡು, ಆಮೇಲೆ ಅಣ್ಣ. ಇವ್ರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಅವಕಾಶ ಈಗ ನಂಗೆ ಸಿಕ್ಕಿದೆ. ಎಲ್ಲ ಟೀಮು ಸಪೋರ್ಟಾಗಿ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಬಾಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಪುರಾತನ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಮತ್ತು ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಅಪ್ಪಾಜಿ ಅವ್ರ ಆಶೀರ್ವಾದ, ಅಮ್ಮನ ಆಶೀರ್ವಾದ ಅಂತೂ ನಮ್ಗೆ ಇದ್ದೇ ಇರುತ್ತೆ. ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಕಾಗಲ್ಲ. ಯಾಕೆಂದರೆ ನನಗೆ ಅವಕಾಶ ಕೊಟ್ಟಿದೆ ಫಸ್ಟು ಅಲ್ಲಿಂದನೇ. ಪುರಾತನ ಫಿಲಮ್ಸು ಮತ್ತು ಡೈನಮಿಕ್ ವೆಂಚರ್ಸ್ನ ನಾವು ಯಾವತ್ತೂ ಮರೆಯೋವಾಗಿಲ್ಲ. ಜೊತೆಗೆ ಈಗ ಎಮ್ ಜಿ ಆರ್ ಅಂತಂದರೆ ಎಲ್ರಿಗೂ ನೀವು ಹೇಳ್ದಂಗೆ ಕುತೂಹಲ ಅಂತೂ ಇರುತ್ತೆ. ಬಟ್ಟು ಮುಂದಿನ ದಿನಗಳಲ್ಲಿ ಎಲ್ಲಾನು ಒಂದೊಂದಾಗಿ ರಿವೀಲ್ ಮಾಡೋಣ ಅನ್ನೋದು ಒಂದು ಪ್ಲ್ಯಾನು. ಇವತ್ತು ನಮ್ಮ ಬಾಸ್ ಬರ್ತಡೇ, ವಿಶ್ ಹ್ಯಾಪಿ ಬರ್ತಡೇ ಬಾಸ್. ನಾಳೆ ವಿಶಸ್ಸು, ಬಿಲೇಟೆಡ್ ವಿಶಸ್ಸು ನಮ್ಮ ಚರಣ್ ಸರ್ದು, ಅವ್ರದ್ದು ಬರ್ತಡೇ. ಸೊ ಈ ಬರ್ತಡೇಗೋಸ್ಕರ ಒಂದು ಗಿಫ್ಟು ಏನಾದರೂ ಮಾಡಬೇಕು ಅಂತ ಬಂದಾಗ ಈ ಥರದ್ದು ಏನಾದರೂ ಒಂದು ಬೇರೆ ಜಾನರಲ್ಲಿ ಹೋಗೋಣ. ಎಲ್ಲ ಮುದ್ದಾಗಿ ತೋರಿಸಿದ್ದಾರೆ, ಮುದ್ದಾಗಿ ನಮಗೂ. ಏಕೆಂದರೆ ಅವ್ರ ಸ್ಟಫು ನಮಗೆ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಸನ್ ಆಫ್ ಮುತ್ತಣ್ಣ ಮಾಡಿದಾಗ ಬೇರೆನೇ ಪ್ರತಿಭೆ ಇದೆ. ಮೇಲ್ ನೋಡೋಕ್ಕೆ ಮುದ್ದಾಗಿದ್ದಾರೆ ಅಷ್ಟೇ, ಒಳಗಡೆ ಒಂದು ರಾಕ್ಷಸ ಗುಣ ಇದೆ. ಅದನ್ನ ಸ್ವಲ್ಪ ಕೆತ್ಕಿದೀವಿ, ಈಗ ಅಷ್ಟೇ ಕೆತ್ಕಿದೀವಿ. ಅವ್ರು ಬೇರೆ ಇನ್ನೊಂದು ಫೇಸ್ ರಿವೀಲು ನಮ್ಮ ಬಾಸ್ ನಮ್ಮ ಮಾತ್ರ ತೋರಿಸಿದ್ದಾರೆ. ಅದನ್ನೇ ಇಟ್ಕೊಂಡು ನಾವು ಕತೆ ಮಾಡ್ತಿರೋದು ಅಷ್ಟೇ ಇವಾಗ. ಬಟ್ ಇದರಲ್ಲಿ ಬೇರೆ ಥರನೇ ವರ್ಷನ್ನು ಪ್ರಣಾಮ್ ಸರ್ನ ನೋಡ್ತೀರಾ. ಈಗ MGR ಅನ್ನೋದು ನೀವು ಹೇಳ್ದಂಗೆ ಬೇರೆದಕ್ಕೆ ಕನೆಕ್ಟ್ ಆದರೂ ಕೂಡ ಅದನ್ನು ಎಷ್ಟರ ಮಟ್ಟಿಗೆ ಈ ಸಿನಿಮಾದಲ್ಲಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಬಟ್ ಬರೀ ಪ್ರಮೋಷನ್ ಮಾತ್ರ ಟೈಟ್ಲ್ ಇಟ್ಟಿದೀವ, ಇಲ್ಲ ಅದನ್ನ ರಿಲೇಟೆಡ್ ಆಗಿ ನಾವು ಅದನ್ನ ವರ್ಕ್ ಮಾಡಿ ಮೂವಿಲಿ ಏನಾದರೂ ರಿಲೇಟೆಡ್ ಮಾಡ್ತಿದೀವಾ ಇಲ್ವಾ ಅನ್ನೋದನ್ನೆಲ್ಲ ಒಂದೊಂದಾಗಿ ರಿವೀಲ್ ಮಾಡೋಣ ಅಂತ ನಂದು ಒಂದು ಪ್ಲ್ಯಾನು. ಇದು ಸುಮ್ಮನೆ ಒಂದು ವಿಶಸ್ಗೆ ಒಂದು ಟೀಸರ್ನ ನಿಮ್ಮ ಮುಂದೆ ಇಡಬೇಕು ಅನ್ನೋ ಒಂದು ಖುಷಿ. ಮತ್ತು ನಿಮ್ಮನ್ನು ಭೇಟಿಯಾಗಿ ಎಷ್ಟೋ ದಿನಗಳಾಗೋಗಿತ್ತು. ಸನ್ ಆಫ್ ಮುತ್ತಣ್ಣ ಆದಮೇಲೆ ಇನ್ನೊಂದು ನಿಮ್ಮ ಕನೆಕ್ಟ್ ಆಗೋದಕ್ಕೆ ಬೇಕಾಗಿತ್ತು ಅವಕಾಶ. ಅದು ಈ ಮುಖಾಂತರ ಸಿಕ್ಕಿದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲನೂ ಹೇಳೋಣ ಅಂತ ನನ್ನ ಅನಿಸಿಕೆ. ನೋಡೋಣ. ಒಂದಷ್ಟು ವಿಚಾರ ಚರ್ಚೆಗೆ ಬಂತು, ಸಂಘಟನೆಗಳು ಅದೆಲ್ಲ ಬಂತು. ಸೊ ಈಗ MGR ಅಂತ ಸಿಕ್ಕಿದ್ದೀರಾ, ಇದಕ್ಕೂ ಆ ಥರದ್ದೆಲ್ಲ ಉದ್ಭವ ಆಗೋ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಏನಾದ್ರು ತಯಾರಿಯಾಗಿದ್ದೀರಾ ಅಂತ? ಅಣ್ಣ ಹೋಗೋಣ, ಅದು ಉದ್ಭವ ಆಗೋ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ, ನೀವು ಹೇಳಿದ ನಿಜ. ಬಟ್ ಅದಕ್ಕೆಲ್ಲದಕ್ಕೂ ಎಲ್ಲ ಚಿತ್ರತಂಡ ತಯಾರಿ ಮಾಡ್ಕೊಂಡಿದೆ. ಆ ಥರದ್ದೊಂದು ಸಮಸ್ಯೆಗಳು ಉದ್ಭವ ಆಗಬಾರ್ದು, ಯಾರಿಗೂ ಅವಮಾನಗಳಾಗಬಾರ್ದು ಅವ್ರಿಗೆ ಅಂತ ಹೇಳಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದಿರೋ ಥರದ್ದು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ವಿ. ಬಟ್ ಎಲ್ಲ ಒಂದು ಕಡೆ ಕನೆಕ್ಟ್ ಆಗೋ ರಿಲೇಟೆಡ್ ಕನೆಕ್ಟ್ ಆಗೋ ರೀತಿ ಒಳ್ಳೆ ರೀತಿಲೇ ಇರುತ್ತೆ ಅನ್ನೋದು ಒಂದು ಹೇಳಕ್ ಇಷ್ಟಪಡ್ತೀನಿ.